ವೆಲ್ಕಮ್ ಬ್ಯಾಕ್ ಟು ಕವಿಸ್ ಕಿಚನ್ ಕರ್ನಾಟಕ. ಇವತ್ತು ನಾನು ಸಿಂಪಲ್ ಆಗಿ ಹಾಗಲಕಾಯಿ ಗೊಜ್ಜು ಮಾಡೋದು ಹೇಗೆ ತೋರಿಸ್ತೀನಿ. ಹಾಗಲಕಾಯಿನ ನೀವು ಒಂದು 10 ರಿಂದ 15 ನಿಮಿಷ ಅರಿಶಿಣ ಉಪ್ಪಲ್ಲಿ ನೆನೆಸಿಡಿ. ಆಮೇಲೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದ ನಂತರ ನೀವು 6 ರಿಂದ 7 ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡಿಕೊಂಡು ಒಣಮೆಣಸನ್ನ ಮತ್ತೆ ಬೆಳ್ಳುಳ್ಳಿನ ಎರಡನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೇಕಾದ್ರೆ ಇಲ್ಲಿ ನೀವು ಆಯಿಲ್ನ ಕೂಡ ಆ್ಯಡ್ ಮಾಡ್ಕೋಬಹುದು. ಎರಡು ಫ್ರೈ ಆದ ನಂತರ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಜೀರಿಗೆ, ಕೊತ್ತಂಬರಿ ಕಾಳು, ಹಾಗೆ ಚಕ್ಕೆ, ಶುಂಠಿ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಒಂದು ಮುಷ್ಟಿ ಗಾತ್ರದಷ್ಟು ನೀವು ಹುಣಸೆ ಹಣ್ಣನ್ನು ಇಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ. ಲಾಸ್ಟಿಗೆ ನೀವು ಎಲ್ಲ ಫ್ರೈ ಆದಮೇಲೆ ಕಾಯಿ ತುರಿ ಹಾಗೆ ನೀವು 2 ಸ್ಪೂನ್ ಪುಟಾಣಿ ಕೂಡ ಎಲ್ಲ ಆ್ಯಡ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಟ್ಕೊಂಡು ನೀರು ಹಾಕಿ ಸಾಂಬಾರ್ ಹದದಲ್ಲಿ ನೀವು ಪೇಸ್ಟ್ ರೆಡಿ ಮಾಡಿಟ್ಕೊಳ್ಳಿ. ಪೇಸ್ಟ್ ಮಾಡುವಾಗ ನೀವು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ಳಿ. ಪುಡಿ ಉಪ್ಪು ಕೂಡ ಹಾಕ್ಬೋದು. ಪೇಸ್ಟ್ ಆದ ಕೂಡಲೇ ನೀವು ಒಂದು ಪಾತ್ರೆಯಲ್ಲಿ ಅಡುಗೆ ಎಣ್ಣೆ, ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ಳಿ. ಹಾಗೆ 1 ಚಮಚ ಸಾಸಿವೆನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿನೂ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ಜಜ್ಜಿರೋ ಅಂತ ಬೆಳ್ಳುಳ್ಳಿನ ಇಲ್ಲಿ ಸೇರಿಸ್ಕೊಳ್ಳಿ. ಈರುಳ್ಳಿ ಫ್ರೈ ಆದಮೇಲೆ ಆಲ್ರೆಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹಾಗಲಕಾಯಿನ ಅದನ್ನ ಈಗ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಸಾಂಬಾರ್ ಪೇಸ್ಟ್ ರೆಡಿ ಮಾಡಿದ್ವಲ್ಲ ಅದನ್ನ ಕೂಡ ಈಗ ನೀವು ಆ್ಯಡ್ ಮಾಡ್ಕೊಳ್ಳಿ. ನೀರು ಎಷ್ಟು ಬೇಕೋ ಅಷ್ಟು ನಿಮಗೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಸಾಂಬಾರ್ಗೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಸಾಲ್ಟ್ ಆಲ್ರೆಡಿ ನಾವು ಆ್ಯಡ್ ಮಾಡಿದ್ವಿ ಸಾಂಬಾರ್ ಪೇಸ್ಟಿಗೆ. ಇಲ್ಲಿ ನೀವು 1 ರಿಂದ ಅಥವಾ 1.5 ಸ್ಪೂನ್ ನೀವು ಸ್ವಲ್ಪ ಜೋನಿ ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ರುಚಿಗೆ. ಸ್ವಲ್ಪ ಕಹಿ ಅಂಶ ಹೋಗುತ್ತೆ ನೀವು ಬೆಲ್ಲ ಕೂಡ ಎಲ್ಲ ಆ್ಯಡ್ ಮಾಡೋದ್ರಿಂದ. ಅರ್ಧ ಸ್ಪೂನು ಅರಿಶಿನ ಪುಡಿನ ಇಲ್ಲಿ ಸೇರಿಸ್ಕೊತಾ ಇದ್ದೀವಿ ಅಷ್ಟೇ. ನೀವು ಮಸಾಲಾನ ಮಿಕ್ಸ್ ಮಾಡಿ ಕಲಸಿ ಒಂದು 10 ನಿಮಿಷ ನೀವು ಬೇಯಿಸಿದ್ರೆ ಆಯಿತು. ನಿಮಗೆ ಹಾಗಲಕಾಯಿ ಗೊಜ್ಜು ರೆಡಿ ಆಗುತ್ತೆ. ನೀವು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ.